ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಸೆಟ್ ದೋಸೆ. ಈಗ ಅದಕ್ಕೆ ನಾನು ಒಂದು ಪಾತ್ರೆ ತೊಗೊಂಡು 3 ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ. ಇವು ರೇಷನ್ ಅಕ್ಕಿ ರೀ. 3 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಮತ್ತು 1 ಚಮಚೆ ಮೆಂತ್ಯ ಕಾಳು ಹಾಕೋತೀನಿ. ಇವಾಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು 2-3 ಸರಿ ನೀರಿಂದ ತೊಳ್ಕೊಬೇಕು. ತೊಳ್ಕೊಂಡು ಅವು ನೀರು ಚೆಲ್ಲಿ ಬೇರೆ ನೀರು ಹಾಕಿ ನೆನೆ ಇಟ್ಕೋಬೇಕು. ಒಂದು 4-5 ತಾಸು ನೆಂದ್ರೆ ಸಾಕ್ರಿ. ನೋಡಿ, ಇವಾಗ ನಾನು ಒಂದು 5 ತಾಸು ಆದಮೇಲೆ ನೆಂದಿದೆ ನೋಡಿ. ಇವಾಗ ಅವನ್ನ ನೀರು ಬಸ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಕೋತಾ ಇದ್ದೀನಿ. ಇವಾಗ ಜಾರಿಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನೋಡಿರಿ ರುಬ್ಬೋದಕ್ಕೆ. ಇವಾಗ ಅದನ್ನು ಕ್ಲೋಸ್ ಮಾಡಿಕೊಂಡು ನೈಸಾಗಿ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ನೈಸ್ ಆಗಬೇಕು. ಇವಾಗ ಈ ರುಬ್ಬಿದ್ದನ್ನು ಒಂದು ಪಾತ್ರೆಗೆ ತಕ್ಕೋತಾ ಇದ್ದೀನಿ ನೋಡಿರಿ. ಅದೇ ಥರ ಎಲ್ಲ ಹಿಟ್ಟನ್ನು ಎಲ್ಲ ಅಕ್ಕಿನೂ ಹಿಂಗೆ ರುಬ್ಕೋಬೇಕ್ರಿ ನೈಸಾಗಿ. ಈಗ ನೋಡಿ, ಅಷ್ಟು ರುಬ್ಕೊಂಡು ತಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಮತ್ತು ಆ ರುಬ್ಬಿದ್ದು ಜಾರ್ ಐತಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ ರೀ. ಹಿಟ್ಟಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡಬೇಕು. ರಾತ್ರಿನ ರುಬ್ಕೊಂಡಿರ್ತಿರಲ್ಲ, ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ನೋಡಿ. ಈ ಥರ ಕೈ ಆಡಿಸ್ಕೊಂಡು ಪ್ಲೇಟ್ ಮುಚ್ಚಿಟ್ರಿಂದ ಮರ್ದಿಸ್ ನೋಡಿರಿ, ಬೆಳಿಗ್ಗೆ ನಾವು ದೋಸೆ ಮಾಡ್ಬೇಕಾದ್ರೆ ಈಗ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚಮಚೆಯಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಸೆಟ್ ದೋಸೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನ ತಕ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿರಿ. ನಾವು ಸೋಡಾ ಪುಡಿ ಹಾಕ್ಕೊಳಂಗಿಲ್ಲ ನೋಡಿರಿ, ಇದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹದ ಇರಲಿ ಅದು. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚನ್ನು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಒಂದು ಬಟ್ಟೆ ತೊಗೊಂಡು ನೀರನ್ನೆಲ್ಲ ಅದ್ಕೊಂಡು ಹಂಚು ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡು ಇವಾಗ ಒಂದು ಚಮಚ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ತೀಡ್ಕೋಬೇಕು, ಭಾಳ ತೀಡ್ಕೋಬೇಡ್ರಿ. ಇವಾಗ ಅದಕ್ಕೊಂದು ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಬೇಯೋದಕ್ಕೆ. ಅದು ಈಗ ಉಗಾದ್ಮೇಲೆ ಬೇಯ್ತೈತಲ್ಲ ನೋಡಿರಿ, ಪ್ಲೇಟ್ ತೆಗೆದು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನೇನು ಹೊಳಿಸಿ ಹಾಕೋದು ಬೇಡ್ರಿ, ಸೆಟ್ ದೋಸೆ ಹಂಗೆ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿರಿ. ಮತ್ತು ಒಂದು ಚಮಚ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ತೀಡ್ಕೊಂಡು ಸುತ್ತಲೂ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ, ಮತ್ತು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಸಣ್ಣ ಗುರಿ ಇಟ್ಕೊಳ್ರಿ. ನೋಡಿ, ಇವಾಗ ಪ್ಲೇಟ್ ತೆಗೆದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಬೆಂದಿದೆ. ಇದು ಒಂದೇ ಸೈಡೇ ಬೇಯಿಸ್ಕೋಬೇಕ್ರಿ, 2 ಸೈಡ್ ಬೇಯಿಸೋದು ಬೇಡ. ಸೆಟ್ ದೋಸೆ ರೆಡಿ ಆಯ್ತು ನೋಡ್ರಿ. ಸೆಟ್ ದೋಸೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಇದಕ್ಕೆ ಸೆಟ್ ದೋಸೆಗೆ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದು ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿದೆ, ಭಾಳ ಮೆತ್ತಗನೂ ಐತಿ, ಟೇಸ್ಟು ಭಾಳ ಚೆನ್ನಾಗಿದೆ ನೋಡಿರಿ, ಎಷ್ಟು ಸೂಪರಾಗಿದೆ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.